ಸಾಂದ್ರೆ ನಮಸ್ಕಾರ. ನೋಡಿ ಸಾಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯ ಸೇರಿಸಿಕೊಂಡು ಟೋಟಲ್ ಆಗಿ ಅಖಿಲ ಭಾರತದಲ್ಲಿ 4 ರಾಜ್ಯದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಇಲ್ಲಿ ಕಾಣಿಸ್ತಾ ಇರಬಹುದು, 4/9/2025. ಅಂದ್ರೆ ಇದೇ ತಿಂಗಳದಂದು ಈ ಒಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ. ನಾನು ನಿಮ್ಗೆ ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ, ನಿಮ್ಗೆ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಇಲ್ಲಿ ಅಫಿಸಿಯಲ್ ಇರುವಂತ ನೋಟಿಸ್ ಬಂದಿದೆ, ಕಾಣಿಸ್ತಾ ಇರಬಹುದು. 4/9/2025 ನೋಟಿಸ್ ಪ್ರಕಟ ಮಾಡಿದ್ದಾರೆ. ಇಲ್ಲಿಂದ ಪ್ರಕಟ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಅಂದ್ರೆ ನಮ್ಮ ಒಂದು ಭಾರತೀಯ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಕೊಟ್ಟಿದಾರಲ್ಲ, ಇಲ್ಲಿದಂದ್ರೆ ನೇಮಕಾತಿ ಪ್ರಕಟಣೆ ಆಗಿರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸೋರು ಅಪ್ಲಿಕೇಶನ್ ಹಾಕಿ, ಅಥವಾ ಕರ್ನಾಟಕ ಬೇಡಪ್ಪ ಅಂದ್ರೆ ಬೇರೆ ರಾಜ್ಯದಲ್ಲಿ ಕೂಡ ಅಪ್ಲಿಕೇಶನ್ ಹಾಕಿ, ಒಟ್ಟಾರೆ ನಮ್ಮ ಒಂದು ಕರ್ನಾಟಕ ಸೇರಿಸಿಕೊಂಡು ಅಖಿಲ ಭಾರತದಲ್ಲಿ 4 ರಾಜ್ಯದಲ್ಲಿ ಮಾತ್ರ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಎಲ್ಲರೂ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಇದು ಕೆಲವರಿಗೆ ಮಾತ್ರ ಅವಕಾಶ ಇರತ್ತೆ, ಯಾರಿಗೆ ಏನು ಅಂತ ಅದು ಮುಂದೆ ನಿಮ್ಗೆ ಗೊತ್ತಾಗತ್ತೆ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿಗೆ ಚಾನಲ್ ಅನ್ನ ಬನ್ನಿ ಸಾಂದ್ರೆ ಒಂದೊಂದ ತಿಳಿಸ್ಕೊಡ್ತಾನೆ. ನೋಡಿ, ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಅಂಚೆ ಇಲಾಖೆಯಲ್ಲಿ ಅರ್ಜಿ ಕರೆಯೋದಿಲ್ಲ. ಕರೆದ್ರೆ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಆಫೀಸ್ ಇರೋದ್ರಿಂದ, ಎಲ್ಲ ಒಂದು ಇಲಾಖೆಗಳು ಇರೋದ್ರಿಂದ ಕರೆದ್ರೆ ಸ್ಟೇಟ್ ಗೌರ್ಮೆಂಟ್ ಕರೆದಿರ್ತಾರೆ. ನೋಡಿ, ಇದು ನಮ್ಮ ಒಂದು ಕರ್ನಾಟಕ ಸೇರಿಸ್ಕೊಂಡು ಆ ಒಂದು 4 ರಾಜ್ಯಗಳು ಯಾವ್ಯಾವ ಅಂತ ಇಲ್ಲೇ ತಿಳಿಸ್ಕೊಡ್ತೇನೆ. ನೋಡಿ, ಮೊದಲಿಗೆ ಯಾವ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಬೇಕು ಅದನ್ನ ನೋಡ್ಕೋಬೇಕಾಗತ್ತೆ. ಬಿಹಾರ, ಅದ ನಂತರ ಮಹಾರಾಷ್ಟ್ರ, ಕೇರಳ, ಕರ್ನಾಟಕ, ಈ ಒಂದು 4 ರಾಜ್ಯ ಆಗಿರತ್ತೆ. ಈ ಒಂದು 4 ರಾಜ್ಯದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಇಲ್ಲಿ ನಿಮಗೆ SSLC, ಅದ ನಂತರ ಸೆಕೆಂಡ್ PUC ಡಿಗ್ರಿ ಈ ರೀತಿಯಾಗಿ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ಒಟ್ಟಾರೆ ಇಲ್ಲಿ ಇದೆ ಅಂತ ಹೇಳಿ ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ದಲ್ಲಿ ವಿದ್ಯಾರ್ಹತೆ ಮೆನ್ಷನ್ ಮಾಡಿಲ್ಲ. ಮತ್ತೆ ಆಗಲೇ ತಿಳಿಸ್ಕೊಟ್ಟಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಲೊಕೇಶನ್ ನೋಡಿ, ಅವ್ರು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಇರತ್ತೆ, ಮೈಸೂರಿನಲ್ಲಿ ಇರತ್ತೆ. ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ನಾನೇನ್ ಹೇಳ್ತಾ ಇದ್ದೇನೆ, ಜಾಬ್ ಲೊಕೇಶನ್ ಇದೆಯಲ್ಲ, ಇದು ಬೆಂಗಳೂರು, ಮೈಸೂರು, ಚೆನ್ನೈ, ಹೈದರಾಬಾದ, ಅದ ನಂತರ ಕೊಂಚಿ, ಮುಂಬೈ, ಈ ರೀತಿಯಾಗಿ ವಿವಿಧ ಒಂದು ಪ್ರದೇಶದಲ್ಲಿ ನಿಮಗೆ ಕೆಲಸ ಕೂಡ ಸಿಗತ್ತೆ. ಮತ್ತೆ ಇಲ್ಲಿ ಖಾಲಿರುವಂತ ಯಾರು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ LAC, ಅದ ನಂತರ PA, ಸೀನಿಯರ್ ಅಸಿಸ್ಟೆಂಟ್, OA, MTS, GDS ಇವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಯಾರು ದಿ ಆಫೀಸಲ್ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನಾದ್ರು ಕೆಲಸ ಮಾಡ್ತಿತ್ತಂದ್ರೆ PS ಗ್ರೂಪ್ B ದವರು, ಅದ ನಂತರ ASP, ಅದ ನಂತರ IP, ಅದ ನಂತರ LSG, ಅದ ನಂತರ PA, ಅದೇ ರೀತಿಯಾಗಿ OA, ಅದ ನಂತರ MTS, GDS ಇವರು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನಿಮ್ಗೆ ಗೊತ್ತಾಗತ್ತೆ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ. ಮತ್ತು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ನಿಮಗೆ ಪೋಸ್ಟಿಂಗ್ ಎಲ್ಲಿ ಸಿಗತ್ತೆ, ಯಾವಾಗ ಸಿಗತ್ತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ, ಆಫ್ಲೈನ್ ನಲ್ಲಿ ಇರೋದಿಲ್ಲ, ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಮತ್ತೆ ಇದಕ್ಕೆ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ, ಆ ಒಂದು ರೂಲ್ಸ್ ಎಲ್ಲ ತಿಳ್ಕೊಬೇಕು. ಮೊದಲನೇ ರೂಲ್ಸ್ ವಿದ್ಯಾರ್ಹತೆ ಮತ್ತು ಶೈಕ್ಷಣಿಕ ಅರ್ಹತೆ. ಶೈಕ್ಷಣಿಕ ಅರ್ಹತೆ 18 ವರ್ಷ ಅಂದ್ರೆ ಆಗಲೇಬೇಕು. ಗರಿಷ್ಠ ವಯೋಮಿತಿ ಇಷ್ಟೇ ಅಂತ ಯಾವುದೇ ರೀತಿ ಕೊಟ್ಟೇ ಇಲ್ಲ. ಇನ್ನು ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಇರತ್ತೆ. OBC ಅಭ್ಯರ್ಥಿಗಳಿಗೆ ನಿಮಗೆ 3 ವರ್ಷ, ಅದ ನಂತರ ನೀವೇನಾದ್ರೂ SC, ಅದ ನಂತರ ST ಇತ್ತಂದ್ರೆ 5 ವರ್ಷ ತನಕ ಸಡಿಲಿಕ್ಕೆ ಇರತ್ತೆ. ನೀವು ಅಪ್ಲಿಕೇಶನ್ ಹಾಕೊಳ್ಳಿ. ಅದ ನಂತರ ಅರ್ಜಿ ಶುಲ್ಕ ಅಂತ ₹1 ಕೂಡ ಇಟ್ಟಿಲ್ಲ ಅವರು. ಇನ್ನು ಆಯ್ಕೆ ಪ್ರಕಾರದಲ್ಲಿ ಸಂದರ್ಶನ ಮೂಲಕ ಡಾಕ್ಯುಮೆಂಟ್ಸ್ ಈ ರೀತಿಯಾಗಿ ನಡೆಸ್ತಾರೆ. ಮತ್ತು ಪ್ರಮುಖ ದಿನಾಂಕಗಳು ಆನ್ಲೈನ್ ಇರೋದ್ರಿಂದ 8/9/2025 ಅರ್ಜಿಗಳು ಪ್ರಾರಂಭ ಆಗಿದೆ. ನಾನೇನ್ ಹೇಳ್ತಾ ಇದ್ದೇನೆ, 8/9/2025 ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು 30 ಸೆಪ್ಟೆಂಬರ್ 2025 ಅಲ್ಲಿ ತನಕ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು, ನಿಮ್ಮ ಒಂದು ಲಾಸ್ಟ್ ಡೇಟು ಅರ್ಜಿ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಫೀಸ್ ಸಬ್ಮಿಟ್ ಮಾಡೋದಕ್ಕೆ 21/9/2025 ಅವಕಾಶ ಇರತ್ತೆ ಅಲ್ಲಿ ತನಕ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, 8/9/2025 ಪ್ರಾರಂಭ ಆಗಿರತ್ತೆ. ಇದು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಇದೊಂದು ವೆಬ್ಸೈಟ್ದಲ್ಲಿ CEPT.gov.in ಗೆ ಬಿಟ್ ನೀಡ್ಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ. ಇದೊಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆಯಲ್ಲ, 21 ಸೆಪ್ಟೆಂಬರ್ 2025 ಕೊನೆಯ ದಿನಾಂಕ. ಮತ್ತು ಹಾರ್ಡ್ ಕಾಪಿ ಸಲ್ಲಿಸಬೇಕಾಗತ್ತೆ. ನಿಮ್ಮ ಒಂದು CEPT ನಲ್ಲಿ ವರದಿ ಮಾಡುವ ಕೊನೆಯ ದಿನಾಂಕ ನೋಡಿ 30 ಸೆಪ್ಟೆಂಬರ್ 2025 ಆಗಿರತ್ತೆ. ಇದು ಈ ಒಂದು ಪೋಸ್ಟ್ ಆಫೀಸ್ದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮತ್ತೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬೇಕು, ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. ಬಟ್ ಯಾರು ಅರ್ಜಿ ಸಲ್ಲಿಸಬೇಕು ನೋಡಿ, ಆಗಲೇ ತಿಳಿಸ್ಕೊಟ್ಟಿನಲ್ಲ, ಈಗಾಗಲೇ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರ ಇದರಲ್ಲೇ ತಿಳಿಸ್ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡಿ,
ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಈಗ ಆಫೀಸರ್ಸ್ಗಳು ಅಂಚೆ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವರು, ಅಥವಾ ಗ್ರೂಪ್ ವಿದಲ್ಲಿ ಕೆಲಸ ಮಾಡುವಂತ ಅಭ್ಯರ್ಥಿಗಳು, ASP ದವರು, IP ದವರು, LGC ದವರು, PA ದವರು, ಅದ ನಂತರ ಸೀನಿಯರ್ ಅಸಿಸ್ಟೆಂಟು ಇವ್ರು ಅಪ್ಲಿಕೇಶನ್ ಹಾಕಿ, OA ದವರು ಅಪ್ಲಿಕೇಶನ್ ಹಾಕಿ, MT ದವರು, GDS ದವರು, ಈಗ ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರು ಅರ್ಜಿ ಸಲ್ಲಿಸಬಹುದು. ಇದು ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಟೋಟಲ್ ಆಗಿ 100 ಪೋಸ್ಟ್ ಮಾತ್ರ ಇರತ್ತೆ. ಕರ್ನಾಟಕ ಸೇರಿಸ್ಕೊಂಡು ಆಲ್ ಇಂಡಿಯಾದಲ್ಲಿ 100 ಪೋಸ್ಟ್ ಇರತ್ತೆ. ಬಿಹಾರ, ಮಹಾರಾಷ್ಟ್ರ, ಕೇರಳ, ಕರ್ನಾಟಕ ಇಲ್ಲಿ ಖಾಲಿ ಇರತ್ತೆ. ಮತ್ತು ಪೋಸ್ಟ್ ಹೆಸರು ಸಹಾಯಕ ಅಂಚೆ ತರಬೇತಿದಾರರ ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಸಹಾಯಕ ಅಂಚೆ ತರಬೇತಿದಾರ ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಸಂಬಳ ನಿಮಗೆ ಆ ಒಂದು ನಿಯಮಗಳಿಗೆ ಸಂಬಂಧಪಟ್ಟಂತೆ 50,000 ಅಥವಾ 60,000 ಅಥವಾ 65, 70, 80 ಈ ರೀತಿಯ ಕೊಡ್ತಾರೆ. ಒಂದು ಅಂದಾಜಿನ ಮೇಲೆ ಈ ಒಂದು ನೋಟಿಸ್ ದಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಸಂಬಳಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಅನೌನ್ಸ್ ಆಗಿಲ್ಲ, ಯಾವುದೇ ರೀತಿಯಾಗಿ ಅನೌನ್ಸ್ ಆಗಿಲ್ಲ. ಇದು ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಆಫೀಸಲ್ಲಿ ಇರುವಂತ ನೋಟಿಫಿಕೇಶನ್ ಇದೆಲ್ಲ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಒಂದು ಮುಖ್ಯವಾದ ಮಾಹಿತಿ ಹೇಳ್ಬೇಕು ನಿಮಗೆ. ನಾ ಎಲ್ಲ ಒಂದು ಆರ್ಟಿಕಲ್ ಅಪ್ಲೋಡ್ ಮಾಡ್ತಾ ಇರ್ತೇನೆ, ಬಟ್ ಕೆಳಗಡೆ ಒಂದು ಅಡ್ವರ್ಟೈಸ್ ಬರ್ತಾ ಇದೆ, ಅದು ಟೆಲಿಗ್ರಾಮ್ನವರೇ ಕೊಡ್ತಿದ್ದಾರೆ. ಅದು ನನ್ನಿಂದ ಕೂಡ ತೆಗಿಯಕ್ ಆಗ್ತಾ ಇಲ್ಲ. ದಯವಿಟ್ಟು ಹಣ ಗಳಿಕೆಯಿಂದ ಏನಾದ್ರು ಅಡ್ವರ್ಟೈಸ್ ಬತ್ತಂದ್ರೆ ಇಷ್ಟು ಹೂಡಿಕೆ ಮಾಡಿ, ಅದನಂದ್ರೆ 5,000 ಹೂಡಿಕೆ ಮಾಡಿ, ನಿಮಗೆ 40 ನಿಮಿಷ ಆದ್ಮೇಲೆ ಕೊಡ್ತೀವಿ, ಅಥವಾ 50,000 ರೂಪಾಯಿ ಕೊಡ್ತೀವಿ, ಅಥವಾ 1 ಲಕ್ಷ ಕೊಡ್ತೀವಿ, 2,000 ರೂಪಾಯಿ ಹೂಡಿಕೆ ಮಾಡಿ, ಈ ರೀತಿಯಾಗಿ ಅಡ್ವರ್ಟೈಸ್ ಬಂದ್ರೆ ದಯವಿಟ್ಟು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಲೇಬೇಡಿ. ಹಣ ವೇಸ್ಟ್ ಆಗತ್ತೆ, ನೀವು ಕೂಡ ಸ್ಕ್ಯಾಮ್ ದಲ್ಲಿ ಒಳಗಾಗ್ತೀರಾ. ಆದ ಕಾರಣ ನಾನು ಮತ್ತೊಂದು ಸಿಲೆಗೆ ಆರ್ಟಿಕಲ್ ಹಾಕ್ತಾನೆ ಇರ್ತೇನೆ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನಾನು ನಿಮ್ಗೆ ಹೇಳ್ತಾನೆ ಇರ್ತೇನೆ ಎಚ್ಚರಿಕೆ ನೋಟಿಫಿಕೇಶನ್, ಇದು ಸ್ಕ್ಯಾಮ್ ಇದೆ, ಡೌನ್ಲೋಡ್ ಮಾಡ್ಕೋಬೇಡಿ, ಅದ ನಂತರ ಕ್ಲಿಕ್ ಮಾಡಬೇಡಿ ಅಂತ ಹೇಳ್ತಾ ಇರ್ತೇನೆ. ಯಾರಾದ್ರೂ ಅಕಸ್ಮಾತ್ ಏನಾದ್ರು ಕ್ಲಿಕ್ ಮಾಡಿದ್ರು ಕೂಡ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅದೇ ಒಂದು ಕಾರಣಕ್ಕೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಎಲ್ಲ ಆದ ತಕ್ಷಣ ಕೆಳಗಡೆ ಬರುತ್ತೆ ಆರ್ಟ್ಸ್ ಅಂತ ಹೇಳಿ, ಆ ಒಂದು ಆರ್ಟ್ಸ್ ಮೇಲೆ ಯಾರು ಕೂಡ ಕ್ಲಿಕ್ ಮಾಡಬೇಡಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಕ್ಲಿಕ್ ಅಂತೂ ಮಾಡಬೇಡಿ. ನಾವೇನ್ ಕಳಿಸ್ತೀವಲ್ಲ ಆರ್ಟಿಕಲ್ ಮತ್ತು ಸ್ಕೀಮ್ ಬಗ್ಗೆ ಅಷ್ಟೇ ನೋಡಿ.